ಸಾಮಾನ್ಯವಾಗಿ ನಟನಟಿಯರು ಬೇರೆಯವರಿಂದ ಹಣದ ವಿಚಾರಕ್ಕೆ ಮೋಸ ಹೋಗ್ತಾರೆ. ಆದರೆ ಸ್ಯಾಂಡಲ್ವುಡ್ನ ಈ ಸುಂದರಿ ಒಡಹುಟ್ಟಿದವಳಿಂದಲೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ತಂಗಿಯ ಆಟ ಅಕ್ಕನಿಗೆ ಕಂಟಕ ತಂದಿದೆ. ಯಾರು ಆ ನಟಿ? ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಆನ್ಲೈನ್ ಗೇಮ್ ಹುಚ್ಚು, 25 ಲಕ್ಷ ಸಾಲ. ಸಹೋದರಿ ವಿರುದ್ಧವೇ ನಟಿ ಕಾರುಣ್ಯ ರಾಮ್ ದೂರು. ಕಾರುಣ್ಯ ರಾಮ್ ವಜ್ರಕಾಯ, ಕಿರುಗೂರಿನ ಗಯ್ಯಾಳಿಗಳು, ಪೆಟ್ರೋಮ್ಯಾಕ್ಸ್ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡ ನಟಿ. ಕಾರುಣ್ಯಗೆ ಸಮೃದ್ಧಿ ರಾಮ್ ಅನ್ನೋ ತಂಗಿಯೂ ಇದ್ದಾರೆ. ಸಮೃದ್ಧಿಯು ಮೇಕಪ್ ಆರ್ಟಿಸ್ಟ್. ಹೀಗಾಗಿ ಕಾರುಣ್ಯ ತಂಗಿಗಾಗಿ ಮೇಕಪ್ ಸ್ಟುಡಿಯೋ ಕೂಡ ಹಾಕಿಕೊಟ್ಟಿದ್ರು. ಆದರೆ ಸಮೃದ್ಧಿ ಮಾತ್ರ 2022ರಿಂದ ಆನ್ಲೈನ್ ಬೆಟ್ಟಿಂಗ್ ಗೀಳಿಗೆ ಬಿದ್ದು 25 ಲಕ್ಷ ಹಣ ಕಳ್ಕೊಂಡಿದ್ಲು. ಇದಕ್ಕಾಗಿ ಖಾಸಗಿ ವ್ಯಕ್ತಿಗಳ ಬಳಿ 25 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ಲು. ವಿಷಯ ಅಂದ್ರೆ, ಸಾಲದ ಸುಳಿಗೆ ಬಿದ್ದ ಸಮೃದ್ಧಿ ಮನೆಯಲ್ಲಿದ್ದ ಚಿನ್ನ ಮತ್ತು ಹಣವನ್ನ ಸ್ವಂತಕ್ಕೆ ಬಳಸಿದ್ದು ಅಕ್ಕ ತಂಗಿಯ ಜಟಾಪಟಿಗೆ ಕಾರಣವಾಗಿದೆ. ಬೆಟ್ಟಿಂಗ್ ಆ್ಯಪ್ ಅಂತ ಏನು ಹೇಳ್ತಾರೆ, ಇದರಿಂದ ಎಷ್ಟೋ ಫ್ಯಾಮಿಲಿಗಳು ರೋಡಿಗೆ ಬಂದಿದೆ, ಎಷ್ಟೋ ಫ್ಯಾಮಿಲಿಗಳು ಜೀವಗಳನ್ನ ಕಳ್ಕೊಂಡಿದೆ. ನನ್ನ ಫ್ಯಾಮಿಲಿನೂ ಕೂಡ ಅದರಲ್ಲಿ ಒಂದು ಅಂತ ನಾನು ಹೇಳ್ತೀನಿ. ಯಾಕಂತಂದರೆ ನಾನು ನನ್ನ ತಂಗಿ ಆಲ್ಮೋಸ್ಟ್ ಸಪ್ರೇಟಾಗಿ 3 ಇಯರ್ಸ್ ಆಯಿತು. ಯಾರ ಸಂಪರ್ಕದಿಂದ ನಾವು ಹೇಳ್ತಾರಲ್ಲ, ಸಹವಾಸ ದೋಷ ಅಂತ. ಯಾವಾಗ ಅಕ್ಕ ತಂಗಿಯನ್ನ ಪ್ರಶ್ನೆ ಮಾಡಿದ್ಲೋ ಅಂದೇ ಸಮೃದ್ಧಿ ಮನೆಯಿಂದ ಹೊರಟಿದ್ದಾಳೆ. ಹೀಗಾಗಿ ಸಮೃದ್ಧಿಗೆ ಸಾಲ ನೀಡಿದವರು ಕಾರುಣ್ಯ ರಾಮ್ ಬೆನ್ನು ಬಿದ್ದಿದ್ದಾರೆ. ಕಾರುಣ್ಯ ಮನೆ ಬಳಿ ಬಂದು ಗಲಾಟೆ ಮಾಡಿದ್ದಾರಂತೆ. ಅಷ್ಟೇ ಅಲ್ಲ, ವಾಟ್ಸಾಪ್ ಸೇರಿದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಕಾರುಣ್ಯ ರಾಮ್ ಹಾಕುವ ಫೋಟೋಗಳಿಗೆ ಕೆಟ್ಟದಾಗಿ ಕಮೆಂಟ್ ಮಾಡಿರುವ ಆರೋಪ ಕೇಳಿ ಬಂದಿದೆ. ಅಶ್ಲೀಲವಾಗಿ ಕಮೆಂಟ್ ಮಾಡಿದವರ ಸ್ಕ್ರೀನ್ ಶಾಟ್ ಸಮೇತ ಕಾರುಣ್ಯ ಸಿಸಿಬಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಒಟ್ನಲ್ಲಿ ತಂಗಿ ಮಾಡಿದ ಕೆಲಸ ಅಕ್ಕ ಕಾರುಣ್ಯಗೆ ಪೀಕ್ಲಾಟ ತಂದಿಟ್ಟಿರೋದು ಸುಳ್ಳಲ್ಲ. ರಾಜಪ್ಪ ಜೊತೆ ಪ್ರಜ್ವಲ್, TV9 ಬೆಂಗಳೂರು.